ಕನ್ನಡದ ಪ್ರತಿಷ್ಠಿತ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ನಿಂದ ಈಗ ಮತ್ತೊಂದು ಮಹತ್ತರ ಹೆಜ್ಜೆ. ಬರೀ ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡಿನಲ್ಲೂ ದೊಡ್ಡ ಹೆಸರು ಮಾಡಿದ ಕೆವಿಎನ್ ಸಂಸ್ಥೆ ಈಗ ಮಲಯಾಳಂನಲ್ಲೂ ತನ್ನ ಹೆಜ್ಜೆ ಇಟ್ಟಿದೆ. ಕೆವಿಎನ್ ಪ್ರೊಡಕ್ಷನ್ ಈಗ ಮಾಲಿವುಡ್ನಲ್ಲೂ ತನ್ನ ಮೊಟ್ಟ ಮೊದಲ ಸಿನಿಮಾ ಅನೌನ್ಸ್ ಮಾಡಿದ್ದು, ಈ ಸಿನಿಮಾದ ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಆವೇಶಂ ಹಾಗೂ ಮಂಜುಮಲ್ ಬಾಯ್ಸ್ ನಿರ್ದೇಶಕರ ಸಮಾಗಮವಾಗ್ತಿರೋದು. ಈ ಇಬ್ಬರು ಸೂಪರ್ ಡೈರೆಕ್ಟರ್ಸ್ ಕೆವಿಎನ್ ಜೊತೆ ಕೈ ಜೋಡಿಸಿದ್ದಾರೆ ಅಂದಮೇಲೆ ಅದು ದೊಡ್ಡ ಪ್ಲಾನೇ ಆಗಿರುತ್ತೆ. ಸಖತ್ ಸಿನಿಮಾ ಮೂಲಕ ತನ್ನ ಮೊಟ್ಟ ಮೊದಲ ಹೆಜ್ಜೆ ಶುರು ಮಾಡಿದ ಕೆವಿಎನ್ ಸಂಸ್ಥೆ ಈಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ನತ್ತ ತನ್ನ ದಾಪುಗಾಲಿಟ್ಟು ಮುಂದೆ ಸಾಗ್ತಾನೆ ಇದೆ. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ರಾಕಿ ಭಾಯ್ ಯಶ್ ಟಾಕ್ಸಿಕ್ ಸಿನಿಮಾ ನಿರ್ಮಾಣದಲ್ಲಿ ಸಂಸ್ಥಾಪಕ ವೆಂಕಟ್ ಕೆ ನಾರಾಯಣ್ ಕಂಪ್ಲೀಟ್ ಬ್ಯುಸಿ ಇದ್ದಾರೆ. ಇಷ್ಟೇ ಅಲ್ಲದೆ ತಮಿಳು ನಟ ದಳಪತಿ ವಿಜಯ್ ಕೊನೆಯ ಸಿನಿಮಾ ಕೂಡ ನಿರ್ಮಾಣ ಮಾಡ್ತಿದ್ದಾರೆ. ಇನ್ನು ಬಹುಕೋಟಿ ವೆಚ್ಚದ ಸಿನಿಮಾ ಕೆಡಿ ನಿರ್ಮಾಣ ಮಾಡಿದ್ದು ಕೆಲವೇ ತಿಂಗಳಲ್ಲಿ ಈ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ. ಈಗಾಗಲೇ ದರ್ಶನ್ ಅವರೊಂದಿಗೂ ಕೂಡ ಸಿನಿಮಾ ಅನೌನ್ಸ್ ಆಗಿತ್ತು. ಇಷ್ಟೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಜೊತೆ ಮಲಯಾಳಂ ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಆವೇಶಂ ಡೈರೆಕ್ಟರ್ ಜೀತು ಮಾಧವನ್ ಕತೆ ಚಿತ್ರಕಥೆ ಇದೆ. ಮಂಜುಮಲ್ ಬಾಯ್ಸ್ ನಿರ್ದೇಶಕ ಚಿದಂಬರಂ ಆಕ್ಷನ್ ಕಟ್ ಹೇಳಲಿದ್ದಾರೆ. ಈ ಸಿನಿಮಾ ಮಲಯಾಳಂ ಮಾತ್ರವಲ್ಲದೆ ಎಲ್ಲಾ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದ್ದು ಪ್ಯಾನ್ ಇಂಡಿಯಾ ಸಿನಿಮಾವಾಗಲಿದೆ. ಕನ್ನಡದಲ್ಲಿ ಶುರುವಾದ ಕೆವಿಎನ್ ಜರ್ನಿ ಈಗ ವರ್ಲ್ಡ್ ವೈಡ್ ಸದ್ದು ಮಾಡ್ತಾ ಇದೆ ಅಂದ್ರೆ ಇದು ಪ್ರತಿಯೊಬ್ಬ ಕನ್ನಡಿಗರ ಹೆಮ್ಮೆಯ ವಿಚಾರವೇ ಸರಿ.